ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅವರೆಕಾಳು ಇದಕ್ಕಿನ ಬೇಳೆಯಲ್ಲಿ ಮಿಕ್ಸರ್ ಮಾಡೋದು ಯಾವ ತರ ಅಂತ ನೋಡಿಸ್ಕೊಡ್ತೀನಿ. ಸಖತ್ತಾಗಿದೆ, ಟೇಸ್ಟ್ ಮಾತ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಲ್ಲಾರು ಮಾಡೋ ತರನೇ ಮಾಡ್ತಾರಲ್ವಾ ಅಂತ ಅನ್ಕೊಂಬೇಡಿ. ಸ್ವಲ್ಪ ಚೇಂಜಸ್ ಇದೆ. ಅದು ಏನ್ ಚೇಂಜಸ್ ಅಂತ ಕಂಡಿಡೀರಿ ನೋಡೋಣ. ಮತ್ತೆ ಯಾವ ತರ ಮಾಡೋದು ಅಂತ ನೋಡೋಣ. ಮತ್ತೆ ಹೊರಗಡೆಗಿಂತ ಮನೇಲೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಇರೋ ಅಷ್ಟು ರುಚಿ ಸುಖ ಬೇರೆ ಇಲ್ಲ ರೀ. ಫಸ್ಟ್ ನಾನು ಎಣ್ಣೆ ಕಾಯ್ಸಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದಾದ್ಮೇಲೆ ಇದಕ್ಕಿರುವಂತಹದ್ದು ಕಾಳು ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮ್ ಅಲ್ಲಿ ಬೇಡ, ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಬೇಕು ಕ್ಲೀನ್ ಆಗಿ. ನಾನು 2 ಕಪ್ ತಗೊಂಡಿದ್ದೀನಿ ಇಲ್ಲಿ. ಮತ್ತೆ 1 ಕಪ್ ಕಡಲೆ ಬೀಜ ತಗೊಂಡಿದ್ದೀನಿ. ಅದು ಕ್ವಾಂಟಿಟಿ ಇದಕ್ಕಿನ ಬೇಳೆ ಕ್ವಾಂಟಿಟಿ 2 ಇರಬೇಕು. 1 ಕಪ್ಪು ಕಡಲೆ ಬೀಜ ಆದ್ರೆ 2 ಕಪ್ಪು ಇದಕ್ಕಿನ ಬೇಳೆ ಇರಬೇಕು. ಮತ್ತೆ ತಗೊಂಡಿದ್ದು ಅದನ್ನ ಕೂಡ ಕ್ಲೀನ್ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದು ಕ್ರಿಸ್ಪಿಯಾಗಿ. ಮತ್ತೆ 1 ಕಪ್ಪು ಕಡಲೆಪಪ್ಪು ಹೇಳಿದ್ನಲ್ಲ ನಾನು, ಅದು 2 ಕಪ್ ತಗೊಂಡಿದ್ರೆ ಇದು 1 ಕಪ್ ತಗೊಬೇಕು ಎಲ್ಲಾನು ಅಷ್ಟೇನೆ. ಅವಾಗ ಚೆನ್ನಾಗಿರುತ್ತೆ, ಕ್ವಾಂಟಿಟಿ ಎಲ್ಲಾನು ಕರೆಕ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಒಂದು ಜಾಸ್ತಿ ಒಂದು ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಬೆಳ್ಳುಳ್ಳಿ, ಅದು ಸಿಪ್ಪೆ ಎಲ್ಲ ಏನ್ ತೆಗಿಯೋದು ಬೇಡ, ಅದೇ ಹಾಗೇನೇನೆ ಕ್ಲೀನ್ ಆಗಿ ಜಜ್ಜಿಬಿಟ್ಟು ಹಾಕೊಬೇಕು. ಹಂಗೆ ಹಾಕೊಂಡ್ರೇನು ಚೆನ್ನಾಗಿರಲ್ಲ. ಕ್ಲೀನ್ ಆಗಿ ಜಜ್ಜಿದ್ರೆ ಅದ್ರದ್ದು ಫ್ಲೇವರ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಎಣ್ಣೆಲಿ ಎಲ್ಲಾನು. ಅದನ್ನು ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತರ ಫ್ರೈ ಮಾಡ್ಕೊಂಡು ಅದ್ ಸೇಮ್ ಅದ್ರಲ್ಲೇ ಮಿಕ್ಸಿಂಗ್ ಬೌಲ್ ಅಲ್ಲೇ ಹಾಕೊಬೇಕು. ಕ್ಲೀನ್ ಆಗಿ ಒಂದಿಲ್ದೆ ತೆಗೆದ್ಬಿಡಿ, ಇಲ್ಲ ಅಂದ್ರೆ ಕಪ್ಪಾಗಿ ಆಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ಲೈಟ್. ಮತ್ತೆ ನಾನಿಲ್ಲಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಅದನ್ನ ಕೂಡ ಎಣ್ಣೆಲಿ ಹಾಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪು ನೋಡಿ ಎಷ್ಟು ಗ್ರೀನ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ ಟೇಸ್ಟ್ ಕೂಡ ಇದೆ, ಸಖತ್ತಾಗಿದೆ. ನಾನು ಊರಿಂದ ತಗೊಂಬಂದಿದ್ದು ಇದನ್ನ. ಅದನ್ನ ಕೂಡ ಫ್ರೈ ಮಾಡ್ಕೊಂಡು ಹಾಕೊಬೇಕು. ಮತ್ತೆ ಅವಲಕ್ಕಿ, ಅವಲಕ್ಕಿ ಕೂಡ ಒಂದೇ ಕಪ್ ತಗೊಂಡಿದ್ದೀನಿ ನಾನಿಲ್ಲಿ. ಕ್ಲೀನ್ ಆಗಿ ನೋಡಿ, ಅವಲಕ್ಕಿ ಎಲ್ಲ ಫ್ರೈ ಆಗಿರೋದೆಲ್ಲ ಮೇಲೆ ಬರುತ್ತೆ. ಮೇಲೆ ಬಂದಿರೋದನ್ನ ಮಾತ್ರ ನೀವು ತೆಗ್ದು ಹಾಕೊಬೇಕು. ಕೆಳಗಡೆ ಇರೋದು ಇನ್ನು ಮೇಲೆ ಬರ್ತಾನೆ ಇರುತ್ತೆ ಎಣ್ಣೆನಲ್ಲಿ ಫ್ರೈ ಆಗಿ. ಇದೇ ಸ್ವಲ್ಪ ಕಷ್ಟ ಎತ್ತೋದು, ಆದ್ರೂ ಪರವಾಗಿಲ್ಲ. ಮೇಲೆ ಬರೋದನ್ನ ಎತ್ಕೊಬೇಕು. ಸ್ವಲ್ಪ ಪೇಶನ್ಸ್ ಇರ್ಬೇಕು. ಟೇಸ್ಟ್ ಬೇಕಂದ್ರೆ ಹಾಗೆ ಅಲ್ವಾ. ಮತ್ತೆ ಇಲ್ಲಿ ನೋಡಿ ಡಿಫ್ರೆಂಟ್ ಅಂತ ಹೇಳದ್ನಲ್ಲ, ಇದ್ದೇ ಡಿಫ್ರೆಂಟ್. ನೋಡಿ ಜೀರಿಗೆ ಫ್ರೈ ಮಾಡ್ಕೊಂತ ಇದ್ದೀನಿ. ಕ್ಲೀನ್ ಆಗಿ ಎಣ್ಣೆ ಹಾಕೋದ್ ಬೇಡ, ಹುರ್ಕೊಬೇಕು ಕ್ಲೀನ್ ಆಗಿ ಎಣ್ಣೆ ಹಾಕ್ದೇನೆ. ಮತ್ತೆ ಸಾಸಿವೆನ ಅಷ್ಟೇ ಚಿಟಪಟ ಚಿಟಪಟ ಅಂತ ಹಾಕ್ಬೇಕು. ಮತ್ತೆ ಅದು ಸ್ವಲ್ಪ ಆರದ್ಮೇಲೆ ಬಿಸಿನೇ ನೀವು ಕುಟ್ಟಕ್ ಹೋದ್ರೆ ಈ ತರ ಕುಟ್ಕೊಬೇಕು. ಬಿಸಿನೇ ಕುಟ್ಟಕ್ ಹೋದ್ರೆ ಫುಲ್ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಮತ್ತೆ ಇಲ್ಲಿ ಒಣಮೆಣಸಿನ್ಕಾಯಿ, ಇದು ಕೂಡ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ ನೋಡಿ. ಒಣಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದು ಫುಲ್ ಕ್ರಂಚಿ ಕ್ರಂಚಿ ಆಗಿರುತ್ತೆ. ಅದನ್ನ ಮತ್ತೆ ಕುಟಾಣಿನಲ್ಲಿ ಕುಟ್ಕೊಬೇಕು. ಅದನ್ನು ಕೂಡನು ಕ್ಲೀನ್ ಆಗಿ ನುಣ್ಣಗಾಗುತ್ತೆ, ಯಾಕಂದ್ರೆ ಅದು ಹಸಿ ಇಲ್ಲ. ನೋಡಿ ಈ ತರ ಆಗುತ್ತೆ. ಅದು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದೀವಲ್ಲ, ಮತ್ತೆ ಆರಕ್ ಬಿಟ್ಟಿದೀವಿ, ಹಾಗಾಗಿ ಬೇಗನೆ ಪುಡಿ ಆಗುತ್ತೆ. ಮತ್ತೆ ಜೀರಿಗೆನೂ ಮತ್ತೆ ಸಾಸಿವೆ ಅದನ್ನ ಕೂಡ ಮತ್ತೆ ಎಣ್ಣೆಲಿ ಕರ್ಬೇವಿನ ಸೊಪ್ಪು ಹೀಗೆ ಯಾರಾದ್ರೂ ಹಾಕೊಂತಾರ, ಮರನೇ ಬೇರೆ ಬೇರೆ ಅಂತ ಅನ್ಬೋದು. ನೋಡಿ ಲಾಸ್ಟ್ ಅಲ್ಲಿ ನೋಡಿಸ್ತಾ ಇದ್ದೀನಲ್ಲ, ಈ ತರ ಮಾಡ್ಕೊಬೇಕು. ಹಂಗೆ ಯಾರು ಹಾಕೋದಿಲ್ಲ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂತಾ ಇದ್ರೆ ಆಹಾ, ಬಾಯಲ್ಲಿ ನೀರ್ ಊರ್ತಾ ಇದ್ಯಾ. ನನ್ಗೂ ಅಷ್ಟೇ ಸಖತ್ ಟೇಸ್ಟ್. ನಾನು ಮಾಡ್ತಾನೆ ಟೇಸ್ಟ್ ನೋಡ್ಬಿಟ್ಟೆ. ಈ ತರ ಕ್ಲೀನ್ ಆಗಿ ಎಲ್ಲ ಉಪ್ಪು ಖಾರ ಮತ್ತೆ ನಾವು ಪೌಡರು ಒಣಮೆಣಸಿನ್ಕಾಯಿ ಎಲ್ಲ ಹಾಕೊಂಡಿದೀವಲ್ಲ, ಅದನ್ನೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗೋ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಆಹಾ, ತಿಂತಾ ಇದ್ರೆ ಏನ್ ಒಂದ್ ವಾರ ಇಟ್ಕೊಂಡ್ ತಿನ್ಬೋದ್ರಿ, 10 ದಿನಾನು ಇಟ್ಕೊಂಡ್ ತಿನ್ಬೋದು. ಆದ್ರೆ ಜಾಸ್ತಿ ಮಾಡಕ್ ಹೋಗ್ಬೇಡಿ, ಕಡಿಮೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗಾಗಿ ಮಾಡ್ಕೊಂಡ್ರೆ ರುಚಿಯಾಗಿರುತ್ತೆ. ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾರ್ಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದು.